ಹಲೋ ಹಾಯ್ ನಮಸ್ಕಾರಮ್ಮ. ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತು ನಾನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಾಲುವೇನಿ ಹತ್ರ ಇದ್ದೀನಿ. ಒಬ್ಬರು ರೈತರು 12 ಎಕರೆ ಜಮೀನು ಹೊಂದಿರುವಂಥ ರೈತರು ಮನೆ ಹತ್ರ ಬಂದಿದ್ದೆ. ಇವತ್ತು ರೈತರ ಮಕ್ಕಳು ನಿಂತ್ಕೊಂಡಿದ್ದಾರೆ. ಆ ರೈತರ ಮಕ್ಕಳನ್ನ ಏನು ವಿಶೇಷತೆ ಕೇಳೋಣ ಬನ್ನಿ. ನೀವು ಯಾರ ಮಕ್ಕಳಮ್ಮ? ರೈತರ ಮಕ್ಕಳ? ಇದೆಲ್ಲ ಹೊಲ ಟ್ಯಾಕ್ಟ್ರಲ್ಲಿ ಗೇದಿರೋದ, ದನಿನಲ್ಲಿ ಗೇದಿರೋದ? ಟ್ಯಾಕ್ಟ್ರಿ ಅಲ್ಲ. ಅಲ್ಲಿ ಟ್ಯಾಕ್ಟ್ರಿಯಲ್ಲಿ ಗೇದಿದ್ದೀರಾ? ಇದು ಚೆಂಡು ಹೂವು ಎಷ್ಟು ದಿನ ಆಯ್ತು ಹಾಕಿ? ಹೆಂಗಿದೆ ರೇಟು ಕೆಜಿ? 40 ರೂಪಾಯಿ 50 ರೂಪಾಯಿ ಐತೆ. ನಿಮ್ಮಪ್ಪ ಅವ್ರ ಹೆಸರೇನು? ಅಲ್ಲೇ ಕೇಳಿಸುತ್ತೆ. ನೀವು ಜೋರಾಗಿ ಮಾತಾಡ್ರಿ. ನಿಮ್ಮ ಅಪ್ಪನ ಹೆಸರು ಏನು? ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಚಿಕ್ಕಪ್ಪನ ಹೆಸರೇನು? ಅಯ್ಯ. ಶಶಿಧರ್. ನಿಮ್ಮ ಚಿಕ್ಕಮ್ಮನ ಹೆಸರು? ಅನಿತಾ. ನಿಮ್ಮ ತಾತನ ಹೆಸರೇನು? ನಿಮ್ಮ ಅಜ್ಜಿ ಹೆಸರು? ತಿಮ್ಮಕ್ಕ. ಈರಣ್ಣವ್ರು ಸಂಪಾದನೆ ಮಾಡಿರೋ ಜಮೀನ ಇದು? ತಿಮ್ಮಣ್ಣ, ಈರಪ್ಪ, ಈರಣ್ಣ ತಿಮ್ಮಕ್ಕ ಸಂಪಾದನೆ ಮಾಡಿ ಮಕ್ಳು ಕೊಟ್ಟಿರುವ ಜಮೀನ್ ಅಲ್ವಾ ಇದು? ನಿಮ್ಮ ಅಪ್ಪ ಅಮ್ಮಗೆ ಏನ್ ಹೇಳ್ತೀರಾ? ಈ ತರ ಎಲ್ಲ ಬೆಳೆ ಬೆಳಿತೀರಲ್ಲ, ಅವ್ರಿಗೆ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಸ್ನೇಹಿತರೆ ನೋಡಿ, ಈ ಮಕ್ಕಳು ರೈತರ ಮಕ್ಕಳು ವಿಶೇಷತೆ ಇದನ್ನ ಕೇಳಕ್ ಬಂದಿದ್ದೀನಿ. ಅವ್ರ ತಂದೆಯವರು ಏನೆಲ್ಲ ಮಾಡಿದ್ರು ಅಂತ ಮಕ್ಳು ಹೇಳ್ತಾರೆ, ಕೇಳೋಣ ಬನ್ನಿ. ಹೇಳ್ರಮ್ಮ ಮಕ್ಳೇ, ಇದು ಯಾವ ತರ ನಿಮ್ಮಪ್ಪ? ನಮ್ಮಪ್ಪ ಬೆವರು ಸುರಿಸಿ ಗೆವ್ಮೆ ಮಾಡಿ ಅದ ಮಾಡಿ ಸಸಿ ಏಳ್ಸಿ ಗಿಡ ಬೆಳೆಸಿ ಹೂವ ಮಾಡಿ ತುಮಕೂರು ಬೆಂಗಳೂರಿಗೆ ಕಳಿಸ್ತಾ ಇದೀವಿ. ಆದ್ರೆ ನೀವು ಇಲ್ಲಿ 40 ರೂಪಾಯಿ ತಗೊಂತೀರಾ, ಅಲ್ಲಿ ಹೋಗಿ 100-300 ಮಾಡ್ತಿದ್ದೀರಾ. ನಮ್ಗೆ ಹೊಟ್ಟೆ ತುಂಬಲ್ಲ. ರೈತರು ಮಕ್ಕಳು ನಮ್ಗೆ ಬೆಂಬಲ ಬೆಲೆ ಕೊಡಿ, ತಗೊಂಡೋಗಿ 1000 ರೂಪಾಯಿ ಲಾಭ ಮಾಡ್ತೀರಾ. ನಾವು ರೈತರು ಹಿಂಗೆ ಇದ್ದೀವಿ. ತಗೊಂಡೋಗಿ 1000 ರೂಪಾಯಿ ಬೆಲೆ ಮಾಡ್ತೀರಾ, ನಾವು ರೈತರು ಹಿಂಗೆ ಇದೀವಿ. ಕಷ್ಟಪಟ್ಟು ಬೆವರು ಸುರಿಸೋರ್ಗೆ ಬೆಲೆ ಕೊಡ್ತಾ ಇಲ್ಲ. ಬೆಲೆ ಕೊಡ್ತಿಲ್ಲ. ನಮ್ಮಂತವ್ರಿಗೆ ಒಂದಿಷ್ಟು ಬೆಲೆ ಕೊಟ್ರೆ ನಾವು ಮುಂದೆ ಬರ್ತೀವಿ. ನಿಮ್ಮಂಗೆ ನಮ್ಗೊಂದ್ ಸ್ವಲ್ಪ ಬೆಲೆ ಕೊಟ್ರೆ ನಾವು ಮುಂದೆ ಬರ್ತೀವಿ ನಿಮ್ಮಂಗೆ. ನಾವು ಎಷ್ಟೋ ಕಷ್ಟಪಟ್ಟು ಇಡೀ ಬೆಂಗಳೂರು ಕರ್ನಾಟಕಕ್ಕೆ ಹೂವು ಬೆಳೆದು ಟೊಮೊಟೊ ಬೆಳೆದು ನಾವು ಕೊಡ್ತಾ ಇದ್ದೀವಿ. ನಮಗೆ ಬೆಂಬಲ ಕೊಡಬೇಕು ಸಿದ್ದರಾಮಯ್ಯನವ್ರೆ ಅನ್ನು. ನಮ್ಗೆ ನಾವು ಗಿಡ ಬೆಳೆಸಿ ಟೊಮೆಟೊ ಹೂವು ಎಲ್ಲ ಬೆಂಗಳೂರಿಗೆ ಕಳಿಸ್ತಾ ಇದೀವಿ. ನಮಗ್ ಬೆಂಬಲ ಕೊಡಿ ಸಿದ್ದರಾಮಯ್ಯವರೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ಹಿಂಗ್ ಬೆಳೆದಿದ್ದೀವಿ, ನಮಗ್ ನಷ್ಟ ಪರಿಹಾರ ಇಲ್ಲ, ಬೆಂಬಲ ಬೆಲೆ ಕೊಡಿ. ನಾವು ಹಿಂಗೆ ಬೆಳೆದಿದ್ದೀವಿ, ನಮಗೆ ಬೆಲೆ ಇಲ್ಲ. ನಾವು ರೈತರ ಮಕ್ಕಳು. ನೋಡಿ, ನಾವು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಊರು ಹೆಸರು ಹೇಳಿ ನಿಮ್ದು? ಯರಪನಹಳ್ಳಿ. ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಬೆಂಬಲ ಕೊಡಿಸ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಬೆಲೆ ಕೊಡಿಸಿ ಸಿದ್ದರಾಮಯ್ಯವರೇ. ಎಲ್ಲ ಬೆಳೆದಿದ್ದೀವಿ, ಟೊಮೊಟೊ ಬೆಳೆದಿದ್ದೀವಿ, ಒಳ್ಳೆ ಬೆಲೆ ಕೊಡಿಸ್ಬೇಕು. ನಾವೆಲ್ಲ ಬೆಳೆದಿದ್ದೀವಿ, ಟೊಮೊಟೊ ಬೆಳೆದಿದ್ದೀವಿ, ಎಲ್ಲ ಬೆಂಬಲ ಕೊಡಿಸಿ. ಬರ್ರಿ. ಇದು ಏನಿದು ಹೂವು ಹೆಸರೇನು? ಚೆಂಡು ಹೂವು ಬೆಳೆದಿದ್ದೀರಲ್ವಾ 1 ಎಕರೆಯಲ್ಲಿ? ಇವಾಗ ಟೊಮೊಟೊ ಹತ್ರ ಹೋಗೋಣ ಬರ್ರಿ. ನೋಡಿ ಸ್ನೇಹಿತರೆ, ರೈತರು ಜಮೀನಿಗೆ ಬಂದಿದ್ದೆ ನಾನು ಇವತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಾಲುವೇನಿ ಹತ್ರ ಬಂದಿದ್ದೆ. ರೈತರ ಮಕ್ಕಳು ಇದ್ದರು, ಅದಕ್ಕೆ ವಿಚಾರಣೆ ಮಾಡೋಣ ಅಂತ ಬಂದಿದ್ದೆ. ಚೆಂಡು ಹೂವು ಬೆಳೆದಿದ್ದಾರೆ, ಈ ಕಡೆ ಟೊಮೊಟೊ ಬೆಳೆದಿದ್ದಾರೆ, ಒಳ್ಳೆ ಬೆಲೆ ಸಿಗ್ತಾ ಇದೆ. ನೋಡಿ, ಒಂದೊಂದು ಟೊಮೊಟೊ ಎಷ್ಟು ದಪ್ಪ ಇದೆ ನೋಡಿ. ಟೊಮೊಟೊ ಒಂದೊಂದು ಅರ್ಧ kg 3/4 kg ಬರ್ತಾ ಇದೆ, ಅಂಥದ್ದು ಬೆಳೆದಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಟೊಮೊಟೊ. ರೈತರು ಮಕ್ಕಳಿದ್ದಾರೆ, ಕೇಳೋಣ. ಇದು ಯಾರಮ್ಮ? ಇದು ನಿಮ್ಮ ತಂದೆಯವ್ರು ಬೆಳೆದಿರೋದಾ?
ಎಷ್ಟು ಒಂದು ಎಕರೆಗೆ ಹಾಕಿದಾರ? ನಿಮ್ಮ ತಂದೆಯವ್ರು ಎಲ್ಲೋಗಿದ್ದಾರೆ? ಹೌದಾ, ಎಲ್ಲಿ ಹೊಲ್ದ ಹತ್ರ ಎಲ್ಲಿದ್ದಾರೆ ಈಗ? ಆ ಕಡೆ ಎಲ್ಲ ಕೆಳಗಡೆ ಇದ್ದಾರಾ? ಇವಾಗ ಟೊಮಾಟೊ ಬೆಲೆ ಚೆನ್ನಾಗಿ ಸಿಕ್ಕಿದೆಯಾ ನಿಮಗೆ? ರೇಟು ಇವಾಗ ಚೆನ್ನಾಗಿ ರೇಟ್ ಇದೆ ಅಲ್ವಾ ನಿಮಗೆ? ನೋಡಿ ಸ್ನೇಹಿತರೆ, ರೈತರ ಮಕ್ಕಳು ಇವತ್ತು ಹೊಲ ಉಳುಮೆ ಮಾಡಿ ನೋಡಿ ಹಂಗೆ ಹಿಂದಕ್ಕೆ ಹೋಗ್ತಾ ಇದೆ. ನೋಡಿ ಈ ಥರ ಟೊಮಾಟೊ ಬೆಳೆದಿದ್ದಾರೆ ಒಂದು ಎಕರೆಯಲ್ಲಿ, ಒಳ್ಳೆ ರೇಟ್ ಇದೆ. ನೋಡಿ ತುಂಬ ಅವ್ರದ್ದು ಮನೆ ನೋಡಿ, ಅದೆಲ್ಲ ಮನೆ ಅವ್ರದ್ದೇ. ರೈತರ ಮಕ್ಕಳನ್ನ ವಿಚಾರಣೆ ಮಾಡೋಣ ಅಂತ ಬಂದೆ. ಅವ್ರ ತಂದೆಯವರೆಲ್ಲ ಹೋಗ್ಯವ್ರಂತೆ. ನೋಡಿ ಟೊಮಾಟೊ ಬೆಳೆದಿದ್ದಾರೆ, ಒಳ್ಳೆ ಬೆಳೆ ಐತೆ. ಈಗ ರೈತರ ಮಕ್ಕಳನ್ನ ಕೇಳೋಣ ಬನ್ನಿ. ಎಷ್ಟು ತಿಂಗಳಾಯ್ತಪ್ಪ ಇದು ಗಿಡ ಹಾಕಿ? 3.5 ತಿಂಗಳಿಗೆ ಕಟಾವಣಿಗೆ ಬರುತ್ತಾ? 3 ತಿಂಗಳಿಗೆ ಬಂದೈತಲ್ವ ಕಾಯಿ? 3 ತಿಂಗಳಿಂದ ಒಂದು 4 ತಿಂಗಳಿಗೆ ಕಟಾವಾಗುತ್ತಲ್ವ ಎಲ್ಲ ಫುಲ್ಲು? ಒಳ್ಳೆ ರೇಟ್ ಸಿಕ್ಕೈತಲ್ವ ನಿಮಗೆ? ಜೋರಾಗಿ ಮಾತಾಡ್ರಿ. ಒಳ್ಳೆ ಬೆಂಬಲ ಬೆಳೆ ಐತಲ್ವ ಈಗ ಟಮಾಟೆಗೆ? ಹೂವಿನ ಗಿಡಕ್ಕೆ ಸಿಕ್ಕಿಲ್ಲ ರೇಟ್ ಅಲ್ವಾ? ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಟೊಮಾಟೊ ಗಿಡಕ್ಕೇನೋ ರೇಟ್ ಇದೆ ಅಂತೆ, ಹೂವಿನ ಗಿಡಕ್ಕೆ ಬೆಲೆ ಇಲ್ವಂತೆ, ಅದಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳ್ತಾವ್ರೆ ಮಕ್ಕಳು. ಇವತ್ತು ಒಳ್ಳೆ ಟೊಮಾಟೊ ಬೆಳೆದವ್ರು ನೋಡಿ, ಒಂದು ಎಕರೆಯಲ್ಲಿ ಒಳ್ಳೆ ಟೊಮಾಟೊ ಇದೆ. ರೈತರ ಮಕ್ಕಳು ನೋಡಿ ಹೆಂಗಿದ್ದಾರೆ. ಅವರು ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದು ನಮಗೆ ಬೆಂಗಳೂರು, ತುಮಕೂರು, ಮೈಸೂರು ಎಲ್ಲ ಕಳಿಸ್ತಾವ್ರೆ. ಇಂಥವ್ರಿಗೆ ಧನ್ಯವಾದ ಹೇಳಬೇಕು. ಸಿದ್ದರಾಮಯ್ಯನವ್ರು ಒಂದು ಸರಿ ಬಂದು ಹಳ್ಳಿ ಕಡೆ ವಿಚಾರಣೆ ಮಾಡಬೇಕು. ಮುಖ್ಯಮಂತ್ರಿಗಳು ಯಾವ ರೀತಿ ಬೆಳಿತೀರಾ, ನಿಮ್ಮ ಕಷ್ಟ ಸುಖ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯ. ಹಾಂ ಹೇಳ್ರಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ನೋಡೋಣ, ಇನ್ನೊಂದು ವಿಡಿಯೋ ಮಾಡ್ತೀನಿ ಆಮೇಲೆ. ಇದು ಫಸ್ಟ್ನೇ ವಿಡಿಯೋ ಸ್ನೇಹಿತರೆ. 2ನೇ ವಿಡಿಯೋ ಮುಂದೆ ಊಟ ಮಾಡ್ಕೊಬಂದು ಮಾಡ್ತೀನಿ, ನೋಡೋಣ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.